ಚಾನಲ್ ನೌಕರಿ ಗೆಳೆಯಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಹೇಳ್ತಿರೋಂಥ ಅಪ್ಡೇಟ್ ಬಂದು DCET ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಲಿದೆ. ಯಾರೆಲ್ಲ ವೀಕ್ಷಿಸ್ತಾ ಇದ್ರಾ, ವೆಯ್ಟ್ ಮಾಡ್ತಾ ಇದ್ರಿ ಇಷ್ಟು ತನಕ, ಇದೊಂದು ಒಳ್ಳೆ ಸುದ್ದಿ. ಜಸ್ಟ್ ಈ ಪರ್ಟಿಕ್ಯುಲರ್ ವೆಬ್ಸೈಟ್ ನ ಓಪನ್ ಮಾಡಿದೀನಿ, ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ನಿಮ್ಮ DCET ಸೆಕೆಂಡ್ ರೌಂಡಿನ ಶೆಡ್ಯೂಲ್ ಬಿಟ್ಟಿದ್ದಾರೆ. ಶೆಡ್ಯೂಲ್ ಅಂದೇನು, ಟೈಮ್ ಲೈನ್. ಸೊ ಇವಾಗಿನ ತನಕ ನೀವೆಲ್ಲರೂ ಕ್ಯಾನ್ಸಲ್ ಮಾಡ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಸೀಟ್ ನ ಕ್ಯಾನ್ಸಲ್ಸ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಗೆ ಇಷ್ಟ ಇಲ್ಲ ಮತ್ತೆ ನೆಕ್ಸ್ಟ್ ಗ್ರೌಂಡ್ ಹೋಗ್ಬೇಕು ಹಾಗೆ ಹೀಗೆ ಅಂತ ಹೇಳಿ ಕೆಲವೊಬ್ರು ಮಿಸ್ಟೇಕ್ ಸಹ ಮಾಡ್ಕೊಂಡು ಸೀಟ್ ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಓಕೆ ಭೇಟಿ ಆಗಿದ್ದಾರೆ ಅಂತ ತಿಳ್ಕೊಂತಾ ಇದೀನಿ. ಭೇಟಿ ಮಾಡ್ಕೊಂಡು ನಿಮ್ಮ ಸೀಟ್ ನ ರಿಸರ್ವ್ ಮಾಡ್ಕೊಂಡಿದ್ದೀರಾ ಅಂತ ಬಯಸ್ತಾ ನಾವು ಕಂಟಿನ್ಯೂ ಮಾಡೋಣ. ನೋಡಿ, ಈಗ ಹೇಳ್ತಿರುವಂತ ವಿಡಿಯೋ ಇಟ್ ಈಸ್ ಅಬೌಟ್ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಅಂಡ್ ಇನ್ಸ್ಟ್ರಕ್ಷನ್ಸ್. ಇದು ಇವತ್ತು 2ನೇ ತಾರೀಕು ಬಿಟ್ಟಿದ್ದಾರೆ. ಐ ಮೀನ್ 2ನೇ ತಾರೀಕು ಅವ್ರು ಪ್ರಿಂಟ್ ಹಾಕಿದ್ದಾರೆ, ಇವತ್ತು ಅನೌನ್ಸ್ ಮಾಡಿದ್ದಾರೆ ನಿಮಗೆ. ನೋಡಿ, ಫಸ್ಟ್ ಪಾಯಿಂಟ್ ಬಂದು ಚಾಯ್ಸ್ 3 ಹಾಗೂ ಚಾಯ್ಸ್ 4 ಹಾಗೂ ಫೋರ್ಫಿಟೆಡ್ ಅಂದ್ರೆ ನಮ್ಗೆ ಬೇಡ ಅಂದ್ರೆ ಏನು ಅಪ್ಲೈ ಮಾಡದೆ ಬಿಟ್ಬಿಟ್ಟಿರ್ತಾರೆ, ಹಾಗೂ ಸೀಟ್ ನ ಕ್ಯಾನ್ಸಲ್ ಮಾಡ್ಕೊಂಡಿರೋ ವಿದ್ಯಾರ್ಥಿಗಳು, ಹಾಗೂ ಹೊಸದಾಗಿ ಸೀಟ್ಸ್ ಆಡ್ ಮಾಡಿರೋ ಅಂತಹ ಸೀಟ್ಸ್ ಆಗಿರ್ಬೋದು. ಇವು ಎಲ್ಲಾ ಸೀಟ್ಸ್ ಏನಿದಾವೆ ಇದನ್ನ ಮ್ಯಾಟ್ರಿಕ್ಸ್ ನಮಗೆ 4 ಗಂಟೆ ನಂತರ ಗೊತ್ತಾಗುತ್ತೆ. ಏನು ನೋಡಿ, ಚಾಯ್ಸ್ 3, ಚಾಯ್ಸ್ 4, ಫೋರ್ಫಿಟೆಡ್, ಕ್ಯಾನ್ಸಲ್ಡ್ ಮತ್ತೆ ನ್ಯೂಲಿ ಆಡೆಡ್ ಏನೆಲ್ಲ ಇದಾವೆ ಆ ಲಿಸ್ಟ್ ನಮಗೆ 4 ಗಂಟೆ ನಂತರ ಗೊತ್ತಾಗುತ್ತೆ. ಅದು ಇವತ್ತೇ, ಜಸ್ಟ್ ಇನ್ನು 1 ಅವರ್ ವೆಯ್ಟ್ ಮಾಡಿ, ಆದ ನಂತರ ಸಮ್ ಅಪ್ಡೇಟ್ ಬಂದು ಬರುತ್ತಿದ್ರಲ್ಲಿ. ಅದಾದ ನಂತರ ಆಪ್ಷನ್ ಎಂಟ್ರಿ. ಸೊ ಇವಾಗ ಚಾಯ್ಸ್ 3 ಎಂಟ್ರಿ ಮಾಡಿದ್ರ ವಿದ್ಯಾರ್ಥಿಗಳು ನಮಗೆ ಈ ಕಾಲೇಜೇ ಬೇಡ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ಕೊಂಡಿರ್ತಾರೆ, ಅವ್ರನ್ನ ರಿಜೆಕ್ಟ್ ಮಾಡಿರ್ತಾರೆ ಸೀಟ್ ನ. ಚಾಯ್ಸ್ 4 ಅಂತಂದ್ರೆ ನಮಗೆ ನಾವು KA ನಾವು ಇನ್ನು KA ನಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ನಮಗೆ KA ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿರೋಂತಹ ವಿದ್ಯಾರ್ಥಿಗಳು, ಏನೋ ಜಾಬ್ಸ್ ಆಗಿರ್ಬೋದು. ಸೊ ಆತರ ವಿದ್ಯಾರ್ಥಿಗಳು. ಸೊ ಇನ್ನ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿರೋರು ನಮ್ಗೆ ಬೇಕಾಗಿಲ್ಲ, ಸೀಟ್ ಸೆಲೆಕ್ಟ್ ಆಗಿರ್ತಾರೆ ಬಟ್ ಫೀ ಎಲ್ಲ ಪೇ ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ, ನೆಕ್ಸ್ಟ್ ಇಯರ್ ನೋಡೋಣ ಅನ್ನೋ ವಿದ್ಯಾರ್ಥಿಗಳೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ. ಸೊ ಈ ಎಲ್ಲಾ ಸೀಟ್ಸ್ ಏನಿದಾವೆ ಈ ಸೀಟ್ಸ್ಗೆ ಆಪ್ಷನ್ ಎಂಟ್ರಿ ಬಂದು ನಿಮಗೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಚಾಯ್ಸ್ 2 ಚೂಸ್ ಮಾಡ್ಕೊಂಡಿದಾರ, ಚಾಯ್ಸ್ 2 ಇದು ಬರೀ ಚಾಯ್ಸ್ 2 ಅವರಿಗೆ ವೆರಿ ಇಂಪಾರ್ಟೆಂಟ್, ಅಂಡ್ ಚಾಯ್ಸ್ 3 ಅವರಿಗೆ, ಚಾಯ್ಸ್ 2 ಅಂಡ್ ಚಾಯ್ಸ್ 3. ಚಾಯ್ಸ್ 4 ಅವ್ರಿಗೆ ಸಂಬಂಧ ಇರಲ್ಲ. ಈಗ ಸೆಕೆಂಡ್ ರೌಂಡ್ ನಡೆಯೋದು ಓನ್ಲಿ ಫಾರ್ ದೀಸ್ 2 ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ಸ್. ಯಾರ್ಯಾರು ಚಾಯ್ಸ್ 2 ಅಂಡ್ ಚಾಯ್ಸ್ 3 ಕ್ಯಾಂಡಿಡೇಟ್ಸ್. ಹಾಗೂ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಸೀಟೇ ಸಿಕ್ಕಿರಲ್ಲ, ಚಾಯ್ಸ್ 1 ಅಲ್ಲಿ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಸೀಟೇ ಅಲಾಟ್ ಆಗಿರಲ್ಲ, ಆಪ್ಷನ್ಸ್ ಹಾಕಿರ್ತಾರೆ, ಒಂದು 25 ಆಪ್ಷನ್ ಹಾಕಿರ್ತಾರೆ, ಸೀಟೇ ಅಲಾಟ್ ಆಗಿರಲ್ಲ, ಆ ತರ ವಿದ್ಯಾರ್ಥಿಗಳಿಗೂ ಸಹ ಎಲಿಜಿಬಲ್ ಇರ್ತೀರಾ ನೀವು ಸೆಕೆಂಡ್ ರೌಂಡ್ ಅಲ್ಲಿ. ಓಕೆ, ಹೋಪ್ ದಿಸ್ ಪಾಯಿಂಟ್ ಇಸ್ ವೆರಿ ಕ್ಲಿಯರ್. ಈಗ ಈ ಆಪ್ಷನ್ ಎಂಟ್ರಿ ಎಲಿಜಿಬಲ್ ಬಂದ್ಬಿಟ್ಟು ಡೇಟ್ಸ್ ನೋಡಿ, 4 ಗಂಟೆ ಯಾವತ್ತು 3ನೇ ತಾರೀಕು ಅಂದ್ರೆ ಇವತ್ತಿನ ದಿನ 4 ಗಂಟೆ ನಂತರನಿಂದ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ 5ನೇ ತಾರೀಕು ತನಕ. ಅಂದ್ರೆ ಸೋಮವಾರ ಮಧ್ಯಾಹ್ನ 12 ಗಂಟೆಗೆ 1 ನಿಮಿಷ ಕಡಿಮೆ ಇದ್ದಾಗ ಅಷ್ಟು ಟೈಮ್ ತನಕ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾರೆ. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಈಗ ಸೆಕೆಂಡ್ ಪಾಯಿಂಟ್ ಏನು, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ನಿಮಗೆ ಈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆಲ್ಲ ನೀವು ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲೇ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು. ಇದಾದ ನಂತರ ನಿಮಗೆ ಸೀಟ್ ಅಲಾಟ್ಮೆಂಟ್ಸ್ ಯಾವಾಗ ಬರುತ್ತೆ, 6ನೇ ತಾರೀಕು 4 ಗಂಟೆ ನಂತರ ಬಿಡ್ತಾರೆ. ಯಾವಾಗ 6ನೇ ತಾರೀಕು 8ನೇ ತಿಂಗಳು 4 ಗಂಟೆ ನಂತರ ನಿಮಗೆ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಗೊತ್ತಾಗುತ್ತೆ. ಯಾವುದು ಸೆಕೆಂಡ್ ರೌಂಡಿನ ಸೀಟ್ ಅಲಾಟ್ಮೆಂಟ್ ಗೊತ್ತಾಗ್ಬಿಡುತ್ತೆ. ಇದಾದ ನಂತರ ನೀವು ಕಾಲೇಜ್ಗೆ ಈ ಬಂದಿರೋಂಥ ಸೀಟ್ ನಿಮಗೆ ಓಕೆ ಅಂತಂದ್ರೆ ಪುನಃ ನೀವು ಫೀನ ಪೇ ಮಾಡಬೇಕಾಗುತ್ತೆ. ಆ ಪರ್ಟಿಕ್ಯುಲರ್ ಸೀಟೇ ನಿಮ್ ಫೈನಲ್ ಇರುತ್ತೆ, ನೀವು ಫೀನ ಪೇ ಮಾಡಬೇಕು. ಸೇಮ್ ಪ್ರಾಸೆಸ್ ಆಸ್ ಫಸ್ಟ್ ಟೈಮ್ ಅಲ್ಲಿ, ಫಸ್ಟ್ ರೌಂಡ್ ಅಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗಿದ್ದಾಗ ಹೇಗೆ ಪೇ ಮಾಡಿದ್ರೆ ಅದೇ ತರನೇ ಪ್ಯಾಟರ್ನ್ ಇರುತ್ತೆ. ನಿಮಗೆ ಶುಲ್ಕ ಪಾವತಿಸಲು ದಿನಾಂಕ ಬಂದು 7ನೇ ತಾರೀಕಿಂದ 9ನೇ ತಾರೀಕು ತನಕ ಕೊಟ್ಟಿದ್ದಾರೆ ಗೈಸ್. 9ನೇ ತಾರೀಕು ಅಂತಂದ್ರೆ ನಿಮಗೆ ಶುಕ್ರವಾರ ತನಕ ಬರುತ್ತೆ, ಬುಧವಾರದಿಂದ ಶುಕ್ರವಾರ ತನಕ ಬರುತ್ತೆ. ಅದು ಟೈಮ್ ಏನ್ ಕೊಟ್ಟಿಲ್ಲ ಅಂದ್ರೆ ಫುಲ್ ಡೇ ಇರುತ್ತೆ. ಓಕೆ, ಆದ ನಂತರ ಕಾಲೇಜ್ಗೆ ರಿಪೋರ್ಟ್ ಆಗಲು ಕೊನೆಯ ದಿನಾಂಕ 10ನೇ ತಾರೀಕು. ನೋಡಿ, ನೀವು 7ನೇ ತಾರೀಕಿಗೆ ಫೀ ಪೇ ಮಾಡಿದ್ರ ಅಂತ ಇಟ್ಕೊಳ್ಳಿ, 10ನೇ ತಾರೀಕು ಒಳಗೆ ಕಾಲೇಜ್ಗೆ ರಿಪೋರ್ಟ್ ಆಗ್ಬೇಕು ಗೈಸ್. ಯಾರೆಲ್ಲ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗುತ್ತೆ ನೀವೆಲ್ಲ ವಿದ್ಯಾರ್ಥಿಗಳು ಇಮಿಡಿಯೇಟ್ ಆಗಿ ಕಾಲೇಜ್ಗೆ ರಿಪೋರ್ಟ್ ಮಾಡ್ಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಗೈಸ್ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ನೀವು ಕಾಲೇಜ್ಗೆ 10ನೇ ತಾರೀಕಿಗೆ ಒಳಗಡೆ ಜಾಯಿನ್ ಆಗ್ಬೇಕಾಗುತ್ತೆ. ಓಕೆ, ನಿಮಗೆ ಯಾವುದೇ ತರ ಚಾಯ್ಸಿನ ಎಂಟ್ರಿ ಇರಲ್ಲ, ನೆನ್ಪಿಟ್ಕೊಳ್ಳಿ. ಈ ಬಂದಿರೋ ಅಂತಹ ಸೆಕೆಂಡ್ ರೌಂಡ್ ಅಲ್ಲಿ ಬಂದಿರೋ ಅಂತಹ ಸೀಟು ನಿಮಗೆ ಫೈನಲ್ ಆಗಿರುತ್ತೆ. ಇನ್ನು ಎಕ್ಸ್ಟೆಂಡೆಡ್ ರೌಂಡ್ ಅಂತಿದೆ, ಬಟ್ ಅದಕ್ಕೆ ಯಾವ ತರ ಸೆಲೆಕ್ಷನ್ ಇರುತ್ತೆ ಏನೋ ಅನ್ನೋದು ಇನ್ನು ಮಾಹಿತಿ ಇಲ್ಲ. ಬಟ್ ಈ ಪರ್ಟಿಕ್ಯುಲರ್ ರೌಂಡ್ ಅಲ್ಲಿ ಬಂದಿರೋ ಅಂತಹ ಸೀಟ್ ನಿಮಗೆ ಫೈನಲ್ ಇರುತ್ತೆ.
ಸೊ ಚಾಯ್ಸ್ ಯಾವುದೇ ತರ ಇರಲ್ಲ, ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬೇಕು, ಬಂದಿರೋಂಥ ಫೀ ಏನ್ ತೋರಿಸುತ್ತೆ ಅಮೌಂಟ್, ಆ ಫೀ ಅಮೌಂಟ್ ಪೇ ಮಾಡ್ಕೋಬೇಕು, ಇಮಿಡಿಯೇಟ್ ಆಗಿ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗ್ಬೇಕು ಅಷ್ಟೇ. ರಿಪೋರ್ಟ್ ಆಗಿದ ನಂತರ ನೀವು ಪುನಃ ಲಾಗಿನ್ ಆಗಿ ನಾನು ರಿಪೋರ್ಟ್ ಆಗಿದ್ದೀನಿ ಕಾಲೇಜ್ಗೆ ಅಂತ ನೀವು ಸಹ ರೆಕಾರ್ಡ್ ಮಾಡಬೇಕಾಗುತ್ತೆ, ಅವರ ರಿಪೋರ್ಟ್ ಮಾಡಬೇಕಾಗುತ್ತೆ ಇನ್ KEA ವೆಬ್ಸೈಟ್. ಓಕೆ, ಇನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕೆಳಗಡೆ ಇರೋಂತಹ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಯಾಕಂತಂದ್ರೆ ನಿಮಗೆ ಹಾಸ್ಟೆಲ್, ಫ್ರೀ ಹಾಸ್ಟೆಲ್ಸ್ ಆಗಿರ್ಬೋದು ಅಂಡ್ ಸ್ಕಾಲರ್ಶಿಪ್ಸಿನ ಮಾಹಿತಿ ನಾನು ಸದ್ಯದಲ್ಲೇ ಹಾಕ್ತೀನಿ. ಓಕೆ, ಸ್ಕಾಲರ್ಶಿಪ್ಸಿನ ಮಾಹಿತಿ ನಾನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನ ಮಾಹಿತಿ ನಿಮಗೆ ಪಡಿಬೇಕಂತಿದ್ದಲ್ಲಿ ನೀವು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಅಂಡ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಗೆಳೆಯರಿಗೆ. ಓಕೆ, ಥ್ಯಾಂಕ್ ಯು ಗೈಸ್ ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ.